ನೀಟ್ ಪರೀಕ್ಷಾ ಫಲಿತಾಂಶದಲ್ಲಿ ವಿಜಯಪುರ ಮೂಲದ ವಿದ್ಯಾರ್ಥಿ ನಿಖಿಲ್ ಸೋನದ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ರಾಜ್ಯಕ್ಕೆ ಪ್ರಥಮ ಹಾಗೂ ದೇಶದಲ್ಲಿ 17ನೇ ರ್ಯಾಂಕ್ ಪಡೆದುಕೊಂಡಿರುವ ಮಗನ ಸಾಧನೆಗೆ ವಿಜಯಪುರದಲ್ಲಿ ಪೋಷಕರಾದ ಡಾ ಸಿದ್ದಪ್ಪ ಸೋನದ, ಡಾ ಮೀನಾಕ್ಷಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಈ ನಡುವೆ ಸಂಸದ ರಮೇಶ್ ಜಿಗಜಿಣಗಿ ಹಾಗೂ ವಿಜಯಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ಗುರುಲಿಂಗಪ್ಪ ಅಂಗಡಿ ಸೇರಿದಂತೆ ಹಲವರು ನಿಖಿಲ್ ಸೋನದ ಸಾಧನೆಗೆ ಶುಭ ಕೋರಿದ್ದಾರೆ. ದೂರದರ್ಶನದೊಂದಿಗೆ ವಿದ್ಯಾರ್ಥಿ ನಿಖಿಲ್ ಸೋನದ ಕಾಲೇಜಿನಲ್ಲಿ ಉಪನ್ಯಾಸಕರು ಹೇಳಿಕೊಟ್ಟಿದ್ದನ್ನು ಸರಿಯಾಗಿ ಕೇಳಿಸಿಕೊಂಡು ಅಭ್ಯಾಸ ಮಾಡಿದ್ದು ಈ ಸಾಧನೆಗೆ ಕಾರಣ ಎಂದು ತಿಳಿಸಿದರು. ನಂದೇನಂದ್ರೆ JEE PYQs ಅಂದ್ರೆ ಪ್ರೀವಿಯಸ್ ಪೇರ್ಡ್ ಕ್ವಶನ್ಸ್ ಇರ್ತಾವಲ್ಲ ಅವನ್ನ ಸಾಲ್ವ್ ಮಾಡ್ತಿದ್ದೆ. ಸೊ ಆದ್ದರಿಂದ ನನಗೆ ಈ ಸಲ ನೀಟಿಗೆ ಅದು ಭಾಳ ಹೆಲ್ಪ್ಫುಲ್ ಆಯಿತು ಅಂತ ಹೇಳೋದು. ನಿಖಿಲ್ ತಾಯಿ ಡಾ ಮೀನಾಕ್ಷಿ ಮೊದಲಿನಿಂದಲೂ ಉತ್ತಮವಾಗಿ ವಿದ್ಯಾಭ್ಯಾಸ ಮಾಡುತ್ತಿದ್ದ. ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದಿರುವುದು ತುಂಬಾ ಖುಷಿಯಾಗಿದೆ ಎಂದರು. ಸೊ ನಮ್ದು ಬೀಯಿಂಗ್ ನಾವು ಪೇರೆಂಟ್ಸ್ ವೆನ್ ವಿ ವೇರ್ ಸ್ಟೂಡೆಂಟ್ಸ್ ನಮಗೆ ಡೆಲ್ಲಿ ಒಂದು ಕಾಲೇಜ್ ನೋಡ್ಬೇಕನ್ನುವಂಥ ಆಸೆ ನನಗಿತ್ತು. ಸೊ ಈಗ ನನ್ನ ಮಗನೇ ಆ ಕಾಲೇಜಿಗೆ ಅಡ್ಮಿಷನ್ ತಗೋತಾನೆ ಅನ್ನೋದು ನನಗೆ ಭಾಳ ಹೆಮ್ಮೆ ಅನ್ಸಾತು. ನಿಖಿಲ್ ತಂದೆ ಡಾ ಸಿದ್ದಪ್ಪ ಸೋನದ ಮಗನ ಸಾಧನೆ ಹೆಮ್ಮೆ ತಂದಿದೆ ಎಂದು ಹರುಷ ವ್ಯಕ್ತಪಡಿಸಿದರು. ಬಂದಿದ್ದಕ್ಕೆ ಅಲ್ಲದೆ ಆಲ್ ಇಂಡಿಯಾ ರ್ಯಾಂಕ್ 17th ಬಂದಿದ್ದಕ್ಕೆ ನಮ್ಗೆ ತುಂಬ ಖುಷಿ ಅನ್ನಿಸ್ತಾ ಇದೆ. ಅವನು ಮುಂದೆ ಏಮ್ಸ್ ಡೆಲ್ಲಿಯಲ್ಲಿ ತಗೋಬೇಕಂತ ಇಚ್ಛೆ ಮಾಡಿದ್ದಾನೆ.